ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ನಾನು ಕೂಡ ಬೆಳಗ್ಗೆ ಟಿಫನ್ನು ಎಲ್ಲ ರೆಡಿ ಮಾಡಾಯಿತು. ಸೊ ಈಗ ಸೆಕೆಂಡ್ ರೌಂಡ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ರೆಡಿ ಮಾಡ್ತಾಯಿದ್ದೀನಿ. ಎರಡು ಸಲ ಟೀ ಕುಡ್ದಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಟೀ ಒಂದು ಎನರ್ಜಿ ಥರ ನನಗೆ. ಸೊ ನೀವು ಯಾರು ಜಾಸ್ತಿ ಟೀ ಕುಡಿಯೋಕ್ಕೆ ಹೋಗಬೇಡಿ. ಟೀ ಲವರ್ಸ್ಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಟೀ ಕುಡಿದ್ರೆ ನಮಗೊಂದು ರೀತಿ ಎನರ್ಜಿ ಅಂತ. ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ, ಒಂದು 10 ಗಂಟೆಗೆ ಒಂದು ಸಲ ಡೈಲಿ ರೊಟೀನ್ ಇದ್ದಿದ್ದೆ. ಸೊ ಪ್ರತಿಯೊಬ್ಬರಿಗೂ ಪ್ರತಿದಿನ ಒಂದೇ ರೀತಿ ಇರೋದಿಲ್ಲ. ಸೊ ಒಂದಿನ ಖುಷಿ, ಒಂದಿನ ನೋವು, ಜೀವನ ಅಂದಮೇಲೆ ಎಲ್ಲ ರೀತಿ ಇದ್ದೇ ಇರುತ್ತೆ. ಸೊ ನಾನು ಕೂಡ ಬೆಳಗಿನ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಇನ್ನೊಂದು ಸಲ ಟೀ ಕುಡ್ಕೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಕ್ರೀಮ್ ಅಪ್ಲೈ ಮಾಡಿ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಏನೂ ಇಲ್ಲ, ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ ಅಷ್ಟೇ. ಸೊ ನಾನು ಅತಿಯಾಗಿ ರೆಡಿ ಆಗೋದು ಅದೆಲ್ಲ ಇಷ್ಟಪಡೋದಿಲ್ಲ. ಸೊ ಇಷ್ಟೇ, ನಮ್ಮ ಸಿಂಪಲ್ ಮೇಕಪ್ ಇರುತ್ತೆ. ತುಂಬ ಲಾಂಗ್ ಹೇರ್ ಇತ್ತು ನಂದು, ಟೈಫಾಯ್ಡ್ ಫೀವರ್ ಬಂದೆಲ್ಲ ಕೂದಲು ಹೋಯಿತು. ಸೊ ನಾನು ಕೂಡ ಹೇರ್ ಕಟ್ ಮಾಡಿಸಿದ್ದೀನಿ. ತಲೆ ಬಾಚ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ಸೊ ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ. ಪಕ್ಕದ ಮನೇಲೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ. ಸೊ ಅವರು ಕೂಡ ನನ್ನ ಜೊತೆ ಬರ್ತೀನಿ ಅಂದರು. ಅವರು ನಾನು ಹೋಗ್ತಾಯಿದ್ದೀವಿ. ಸೊ ಅವ್ರ 3 ಮಕ್ಕಳು ಕೂಡ ಬಂದಿದ್ದರು. ಸೊ ನೋಡಿ, ಇದು ಬನ್ನೇರುಘಟ್ಟ ದೊಡ್ಡ ದೇವಸ್ಥಾನ, ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಸೊ ಅದಲ್ಲಿ ಕಾಣಿಸ್ತಾ ಇರೋದು ಗರುಡಗಂಬ. ಮಕ್ಕಳು ನೋಡಿ ಏನು ತುಂಟಾಟ ಮಾಡ್ತಾಯಿದ್ದಾರೆ, ವಿಡಿಯೋ ಮಾಡ್ತಾಯಿದ್ದಾರೆ, ತಿರುಗಿ ನೋಡ್ತಾ ಇದ್ದಾರೆ. ಅಲ್ಲೇ ಅರಳಿ ಮರ ಕೂಡ ಇದೆ. ಸೊ ನಮ್ಮ ಬನ್ನೇರುಘಟ್ಟದಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ದೇವಸ್ಥಾನಗಳೇ ಕಾಣಿಸುತ್ತೆ. ಇದು ದೊಡ್ಡ ದೇವಸ್ಥಾನ, ಈ ಊರಿಗೆ ಇರೋಂಥ ಇದು ದೊಡ್ಡ ದೇವಸ್ಥಾನ. ಸುಮಾರು ಜನಕ್ಕೆ ಗೊತ್ತಿದೆ ಬನ್ನೇರುಘಟ್ಟ. ನ್ಯಾಷನಲ್ ಪಾರ್ಕ್ಗೆ ಹೋಗುವಂಥವರೆಲ್ಲ ಬಂದು ಇಲ್ಲೊಂದು ಸಲ ವಿಸಿಟ್ ಮಾಡಿ ಹೋಗ್ಬೋದು. ಎಲ್ಲ ಕಲ್ಲಿಂದ ಮಾಡಿರುವಂಥ ದೇವಸ್ಥಾನ, ಪುರಾತನ ಇತಿಹಾಸ ಇರುವಂಥ ದೇವಸ್ಥಾನ. ಇಲ್ಲಿ ಸುಮಾರು ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ, ಸೀರಿಯಲ್ಗಳು, ಸಿನಿಮಾಗಳೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ. ಶನಿವಾರ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲ್ಲ. ಸೊ ಈ ಆಷಾಢ ಮಾಸದಲ್ಲಿ ಅಷ್ಟೊಂದು ವಿಶೇಷ ಪೂಜೆಗಳೇನೂ ಇರೋದಿಲ್ಲ. ಶ್ರಾವಣದಲ್ಲೆಲ್ಲ ತುಂಬ ವಿಶೇಷ ಪೂಜೆಗಳಿರುತ್ತೆ. ಸೊ ಒಂದು ರೀತಿ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ನೀಟಾಗಿ ದರ್ಶನ ಕೂಡ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆಯೇ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಅಲ್ಲೇ ಪಕ್ಕದಲ್ಲಿ ಸ್ಟೆಪ್ ಇರುತ್ತೆ. ಸೊ ಅದನ್ನು ಹತ್ಕೊಂಡು ಮೇಲೆ ಹೋಗಬೇಕು. ಇಲ್ಲಿ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ, ದೃಷ್ಟಿಮಣಿಗಳು, ಅದನ್ನೆಲ್ಲ ತೊಗೊಳ್ತೀವಿ ಅಂದ್ಬಿಟ್ಟು ಮಕ್ಕಳು ಕೂಡ ಒಂದೊಂದು ತೊಗೊಂಡ್ಬಿಟ್ಟು ನೋಡಿ ಎಷ್ಟು ಸ್ಪೀಡಾಗಿ ಮೆಟ್ಲು ಹತ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಹೋದ್ವಿ. ಇಲ್ಲಿ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅಲ್ಲೂ ಕೂಡ ಒಂದು ದರ್ಶನ ಮಾಡ್ಕೊಂಡ್ವಿ. ಮನಸ್ಸಿಗೆ ಏನೇನು ನೋವಿದ್ರು ದೇವ್ರ ದರ್ಶನ ಮಾಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಸೊ ಔಟ್ಸೈಡ್ ಬಂದರೆ ನೋಡಿ ಈ ರೀತಿ ಇದೆ ವ್ಯೂವ್ಸು, ತುಂಬ ಚೆನ್ನಾಗಿದೆ ನೇಚರು. ಸಿಟಿಯಿಂದ ತುಂಬ ಜನ ಬರ್ತಾರೆ ಇಲ್ಲಿ, ತುಂಬ ಸಮಯ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಫುಡ್ಡೆಲ್ಲ ಅವರೇ ತೊಗೊಂಡು ಬಂದು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಸುತ್ತ ನೇಚರ್ ಈ ರೀತಿ ಕಾಣಿಸುತ್ತೆ. ನಾವು ಕೂಡ ಅಲ್ಲೆಲ್ಲ ಟೆಂಪಲಿಂದ ಮನೆಗೆ ಬಂದು ನೈಟ್ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸೊಪ್ಪು ಸಾಂಬಾರು ಮಾಡಿದ್ದೆ. ಸೊ ಹಾಗೆ ಮುದ್ದೆ ರೈಸು ಮಾಡಿಕೊಂಡೆ. ಸೈಡ್ ಡಿಶ್ ಏನಾದರೂ ಮಾಡೋಣ, ಸೊಪ್ಪು ಸಾಂಬಾರಿಗೆ ನೆಂಚ್ಕೊಳ್ಳೋಕೆ ಏನಾದರೂ ಇದ್ರೇ ಚೆನ್ನಾಗಿರೋದು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗ ಬಂದ್ಬಿಟ್ಟು ಏನು ಮಾಡ್ತೀಯ ಅಂತ ತೀಟೆ ಮಾಡ್ತಾಯಿದ್ದಾನೆ. ಒಂದು 3 ಮೊಟ್ಟೆ ಇತ್ತು. ಸೊ ಅದನ್ನ ಬೇಯಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಸಿಂಪಲ್ ರೆಸಿಪಿ ಅಷ್ಟೇ ಇದು.
ನನಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರು ಮಾಡಿಕೊಟ್ಟಿದ್ರು. ಸೊ ಅದನ್ನು ನಾನು ನೆನಪಲ್ಲಿ ಇಟ್ಕೊಂಡು ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಆಗುತ್ತೆ. ಮಕ್ಕಳಿಗೆ ಮೊಟ್ಟೆ ಬೇಯಿಸ್ಕೊಟ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ, ತಿನ್ನೋಕ್ಕಾಗಲ್ಲ ಅಂತಾರಲ್ಲ. ಸೊ ಅಂಥವ್ರಿಗೆ ಈ ರೀತಿ ಗೊಜ್ಜು ಥರ ಮಾಡಿಕೊಟ್ರೆ ರೈಸು ತಿಂತಾರೆ, ಹಾಗೆ ಮೊಟ್ಟೆನೂ ತಿಂತಾರೆ ಅಂಥೇಳಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೀವು ಹೊಸದಾಗಿ ನಾವು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಸ್ಕಿಲ್ಸ್ ಎಲ್ಲ ನಾವು ಕಲ್ತಿಲ್ಲ. ಸೊ ಮುಂದೆ ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಹೊಸದಾಗಿ ನೋಡ್ತಾ ಇರುವಂಥವರು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈರುಳ್ಳಿ, ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸದಲ್ಲಾಗಲಿ, ಯಾವುದರಲ್ಲೇ ಆಗಲಿ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮುಂದೆ ಬರಬೇಕಂದ್ರೆ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ. ನಮ್ಮವರು ಅನ್ಸ್ಕೊಂಡವ್ರು ಅಂಥವ್ರು ಯಾರೂ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ಹೊರಗಡೆ ಇರೋ ಜನನೇ ನಮ್ಮವರು ಅಂತ ನಾವು ಅಂದ್ಕೋಬೇಕು. ಸೋಷಿಯಲ್ ಮೀಡ್ಯಾದಲ್ಲೇ ಆಗಲಿ, ಪ್ರತಿಯೊಂದರಲ್ಲೂ ಅಷ್ಟೇ. ಒಬ್ಬರೊಂದು ಏನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಸಪೋರ್ಟ್ ಮಾಡಿ ದಯವಿಟ್ಟು. ಸೊ ಸ್ವಲ್ಪ ಹಳದಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಮಕ್ಕಳು ತಿನ್ನೋದಿಲ್ಲ. ಸೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿಟ್ಟಿರೋಂಥ ಮೊಟ್ಟೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೆಂಟ್ರಲ್ಲಿ ಮೊಟ್ಟೆನ ಹಾಕ್ಕೊಂಡು ನಾವು ಗೊಜ್ಜನ್ನೆಲ್ಲ ಸೈಡ್ ಮಾಡ್ಕೋಬೇಕು. ಆನಂತರ ಸೈಡಲ್ಲಿರೋಂಥ ಗೊಜ್ಜನ್ನೆಲ್ಲ ಮೊಟ್ಟೆ ಮೇಲೆ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಮಸಾಲ ಎಲ್ಲ ಒಳಗಡೆ ಹೋಗಲಿ ಅಂತ ಅಷ್ಟೇ. ಸೊ ಮಸಾಲನೆಲ್ಲ ಅದರ ಮೇಲೆ ಹಾಕ್ಕೊಂಡು ಆನಂತರ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ರಾತ್ರಿ ಊಟಕ್ಕೆ ಮುದ್ದೆ, ರೈಸು, ಸೊಪ್ಪು ಸಾರು ಹಾಗೆ ಈ ರೀತಿ ಒಂದು ಮೊಟ್ಟೆ ಗೊಜ್ಜನ್ನು ಮಾಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಫೈನಲಿ ನೋಡಿ ಈ ರೀತಿ ಬರುತ್ತೆ. ಎಲ್ಲರೂ ಕೂಡ ಆರೋಗ್ಯವಾಗಿ ಊಟ ಮಾಡಿ, ಆರೋಗ್ಯಕರವಾದ ಊಟವನ್ನು ಮಾಡಿ.